ನಿಂಗಮ್ಮ ನಿಂಗಮ್ಮ. ಓಹ್ ಏನಕ್ಕ ಬಂದಿದ್ದು? ಅಲ್ಲ ಊಟ ಆತೀನಿ ಪುಷ್ಪ. ನಿಮ್ಮ ಅತ್ತೆ ಎಲ್ಗೋಯ್ತು? ಓ ಈಗಿನ ಊಟ ಆಯ್ತು. ಅತ್ತೆ ಇಲ್ಲೇ ಎಲ್ಲ ಹೋಗಿರ್ಬೇಕು. ಯಾಕಕ್ಕ? ಸರಿ ಆಯ್ತು, ಊಟ ಆಗಿದ್ರೆ ಬರೀ ನಿಮ್ಮ ಅತ್ತೆ ಬಂದ್ಮೇಲೆ ಕರ್ಕೊಂಡು ಇಬ್ರು ಬರ್ಬೇಡಿ. ಬೇಗ ಭಾಗ್ಯಮ್ಮ ಮತ್ತೆ ಗುಂಡಜ್ಜಿನೂ ಬರುತ್ತೆ. ಒಂದ ನಾಲ್ಕಾರಾದ್ರೆ ಆಗುತ್ತೆ, 2 ದಿವಸಕ್ಕೆ ತೆನೆ ಆಗುತ್ತೆ. ಆಮೇಲೆ ಕಡ್ಡಿ ನಿಧಾನ ಕೊಯ್ಕಮಕ್ಕಾಗುತ್ತೆ. ಜಲ್ದ್ ಬರ್ರಿ, ಹಂಗ ಹೊರಟು ನಿಮ್ಮ ಅತ್ತೆ ಬರ್ತಿದಂಗೆನೆ. ಜಲ್ದ್ ಬರ್ರಿ. ಎಲ್ಲಿಗಾಕ? ನೀನು ಏನು ಹೇಳ್ತಾ ಇದ್ಯಾ? ನನಗೇನು ಗೊತ್ತಿಲ್ಲ. ನಮ್ಮ ಅತ್ತೆ ನಾನು ಇಬ್ರು ಬರ್ಬೇಕಾ? ಹೂ ಕಣೆ, ಯಾಕೆ ನಿಮ್ಮ ಅತ್ತೆ ಹೇಳಿಲ್ವೇ? ನಿಮ್ಮ ಅತ್ತೆ ನೆನ್ನೆಸ್ಲೆ ನನ್ನ ಹತ್ರ ಹೇಳವಳೆ, ನನ್ನ ಸೊಸೆ ನಾನು ಇಬ್ರು ಬರ್ತೀವಿ ರಾಗಿ ತೆನೆ ಕೊಯ್ಯಕ್ಕೆ ಅಂತಾನ. ಅದಕ್ಕೆ ಕರಿಯೋಣ ಅಂತ ಬಂದೆ. ಟೈಮ್ ಆಯ್ತಲ್ಲೇ, 9:30 ಆಯ್ತು. ಬರ್ರಿ ಅಂತ ಹೇಳಕ್ ಬಂದೆ. ಇನ್ನೇನು ಉಂಡ ತಿಂದಿದ್ದೆಲ್ಲ ಆಗಿತ್ತಲ್ಲ. ನಿಮ್ಮ ಅತ್ತೆ ಹಂಗೆ ಹೊಲ್ತಕ್ ಬತ್ತಾಳೆ ಅನ್ಸುತ್ತೆ. ನೀನ್ ಬಾ ಹೋಗೋಣ. ಏನಕ್ಕ ಹಿಂಗ್ ಹೇಳ್ತಾ ಇದ್ಯಾ? ನಮ್ಮತ್ತೆ ಇಬ್ರು ಬರ್ತೀವಿ ಅಂತ ಹೇಳಿತಾ? ಏನಕ್ಕೆ ಹೇಳಿ? ಏನಕ್ಕೆ? ರಾಗಿ ತೆನೆ ಕೊಯ್ಯಕ್ಕೆ? ಅಯ್ಯೋ ಈಗಿನ ಹೇಳಿದ್ನಲ್ಲ. ಆಳ ಇಷ್ಟು ಬೇಗ ಮರ್ತ್ಬಿಟ್ಯಾ? ಬೇಗ ನಿಮ್ಮ ಅತ್ತೆ ಬಂದ್ರೆ ಕರ್ಕ ಬಂದ್ಬಿಡು. ರಸ್ಮಕ್ಕೆ ಬಂದಿತ್ತು, ಕರಿಯಕ್ಕೆ ಹೋಗ್ಬೇಕಂತೆ ಅತ್ತೆ ಅಂತ ಹೇಳಿ ಕರ್ಕೊಂಡು ಇಬ್ರು ಬರ್ರಿಯಾ? ಸರಿ. ಇದೇನಿದು, ನಮ್ಮ ಅತ್ತೆ ಇಬ್ರು ಬರ್ತೀವಿ ಅಂತ ಹೇಳಿತಾ? ಇಲ್ಲ ಇಲ್ಲ, ಎಲ್ಲೋ ಬರ್ತೀನಿ ಅಂತ ಹೇಳಿರ್ಬೇಕೇನೋ. ನಾನು ಸೊಸೆ ಕರ್ಕ ಬರ್ತೀನಿ ಅಂತ ಹೇಳಿರಕ್ಕಿಲ್ಲ. ಎಲ್ಲ ಇವಕ್ಕ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ನಮ್ಮ ಅತ್ತೆ ಯಾಕೆ ನನ್ನ ಕೂಲಿ ಕರ್ಕೊಂಡು ಹೋಗುತ್ತೆ? ಇಲ್ಲ ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಇಷ್ಟಕ್ಕೂ ನಾನು ಯಾಕೆ ಕೂಲಿ ಹೋಗೋಣ? ನಾನು ಕೂಲಿ ಗಿಲಿ ಎಲ್ಲನ ಬರೋಳಲ್ಲ ಹೋಗೋಳಲ್ಲ. ಇವಳಿಗೆ ಏನು ಕೆಲಸ ಗೊತ್ತಿಲ್ಲ ಅಂತ ನಮ್ಮ ಅತ್ತೆಗೂ ಗೊತ್ತು. ಅಂಥದ್ರಾಗೆ ನಾನು ಬರ್ತೀನಿ ಅಂತ ನಮ್ಮ ಅತ್ತೆ ಯಾಕೆ ಹೇಳುತ್ತೆ? ಹೇಳಿರಲ್ಲ, ಖಂಡಿತ ಹೇಳಿರಲ್ಲ. ಇಲ್ಲ ಸ್ಮಕ ಎಲ್ಲ ಯಾರು ಹೇಳಿದ್ದೋ ಏನೋ ಹಂಗೆ ತಿಳ್ಕೊಂಡಿರ್ಬೇಕು ಅನ್ಸತ್ತೆ. ಪುಷ್ಪ ಪುಷ್ಪ, ಲಸ್ಮಕ್ ಬಂದಿದ್ಲೇನೆ? ಮತ್ತೆ ಈಗ ತಾನೇ ಬಂದಿತ್ತು. ಏನೋ ರಾಗಿ ತೆನೆ ಕೊಯ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ರಂತೆ. ಹೇಳಿ ಹೋಯ್ತು. ಅಲ್ಲ ಅವಕ್ಕಯ್ಯ ಗೊತ್ತಿಲ್ವೇನ? ಅವಕ್ಕಯ್ಯ ನಾನು ಕೂಲಿಗಿಲಿ ಎಲ್ಲ ಹೋಗಲ್ಲ, ನನ್ನ ನೀವು ಎಲ್ಲೂ ಕರ್ಕೊಂಡು ಹೋಗಲ್ಲ ಕೂಲಿ ಪಾಲಿ ಅಂತಾನ. ಇಬ್ರು ಬರ್ತೀವಿ ಅಂತಾನೆ ಹೇಳಿದ್ಲು ನಿಮ್ಮ ಅತ್ತೆ. ನಾನು ಸೊಸೆನು ಬರ್ತಾಳೆ ಅಂತ ಹೇಳಿದ್ಲು. ಆಗಿದ್ರೆ ಬರ್ರಿ ಜಲ್ದು ನಿಮ್ಮ ಅತ್ತೆ ಬಂದ ತಕ್ಷಣ ಅಂತಾನ ಹೇಳತ್ತೈತವ ಅವಕ್ಕಯ್ಯ. ನೋಡತ್ತೆ. ಅಲ್ಲ ನೀನು ಹಂಗೆ ಹೇಳಕ್ ಸಾಧ್ಯನಾ? ನೀನು ಕೂಲಿ ಕರ್ಕೊಂಡು ಹೋಗ್ತೀನತ್ತೆ. ನನಗೇನು ಬರಲ್ಲ ಅಂಬದು ನಿನಗೂ ಗೊತ್ತಲ್ವಾ? ಅವಕ್ಕಯ್ಯಲ್ಲೋ ಯಾರು ಹೇಳಿದ್ರು ಏನೋ ಅತ್ತೆ ಸೊಸೆ ಬರ್ತೀವಿ ಅಂತಾನ. ಅದನ್ನ ನೀನು ಹೇಳಿದ್ಯೇನೋ ಅಂತ ತಿಳ್ಕೊಂಡು ನನ್ನ ಕರಿತೈತೆ ಕೂಲಿನ. ಹೂ ಕಣೆ, ನಾನೇ ಹೇಳಿದ್ದು ನನ್ನ ಸೊಸೆ ನಾನು ಇಬ್ರು ಬರ್ತೀವಿ, ನಮ್ಮ ಮನೆಗೆ 2 ಆಳು ಬರ್ತೀವಿ ಅಂತಾನ. ನಾನೇ ಹೇಳಿದ್ದು. ಯಾಕೆ ಬೇರೆಯವ್ರು ಯಾಕೆ ಹೇಳ್ತಾರೆ? ನಾನು ಹೇಳಿದ್ಕೆ ಲಸ್ಮಕ್ಕ ಬಂದು ಇಬ್ರು ಬರ್ರಿ ಅಂತಾನ ಕರೆದಿರೋದು. ಬಾ ಹೋಗೋಣ. ಅತ್ತೆ ನಾನ ರಾಗಿ ತೆನೆ ಕೊಯ್ಯಕ? ಅದು ಈ ಬಿಸಿಲಲ್ಲಿ ಯಪ್ಪ, ನನಗೆ ರಾಗಿ ತೆನೆ ಗೀಗಿ ತೆನೆ ಎಲ್ಲ ಕೊಯ್ದು ಅಭ್ಯಾಸ ಇಲ್ಲ ಅತ್ತೆ. ನನಗೆ ಅದೆಲ್ಲ ಕೆಲಸ ಬರೋದು ಇಲ್ಲ. ನಾನು ಹೆಂಗೆ ಬರ್ತೀನಿ ಅಂತ ಹೇಳ್ಬಿಟ್ರಿ ನೀವು? ನನಗೊಂದು ಮಾತನ್ನು ಹೇಳಿಲ್ವಲ್ಲ ನೀವು? ಅತ್ತೆ ನಾನು ಬರಲ್ಲ ಅಂದ್ರೆ ಆಗಲ್ಲಮ್ಮ, ಸಂಸಾರ ನಡಿಬೇಕಲ್ಲ. ಇಷ್ಟ ದಿನ ಅಂತ ನಮ್ಮಲ್ಲಿ ಇದ್ಲು, ಅವಳು ನೋಡ್ಕೊಂಬಕ್ಕೊಬ್ರು ಬೇಕು ಅಂತಾನ ನಿನ್ನ ಮನೆಗೆ ಇರಮ್ಮ ಅಂತ ಹೇಳಿದ್ದೆ. ಅವಾಗ ಹೊಸ್ತಾ ಮದುವೆ ಆಗಿ ಬಂದಿದ್ದೆ. ಅವಾಗ ಇನ್ನೇನು ಕರ್ಕೊಂಡು ಹೋಗೋದಂತ ಸುಮ್ಮನಿದ್ದೆ. ಆಮೇಲೆ ನಮ್ಮಲ್ಲಿ ಈ ಬಾಣತಕ್ಕಂತ ಬಂದ್ಲು. ಅದಕ್ಕೆ ನೀನೆಲ್ಲೂ ಕರ್ಕೊಂಡು ಹೋಗಿಲ್ಲ. ಇನ್ನೇನೆಲ್ಲ ಮುಗೀತಲ್ಲ, ಇನ್ನೇನು ಕೆಲಸ ಇಲ್ಲ. ಮನೆಗೆ ಬಂದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಂಡ್ರಾಯ್ತು ಇಬ್ರು ಸೇರಿ. ನಡಿ ಹೋಗೋಣ. ಅದೇನು ಮನೆ ಕೆಲಸ ಮಾಡೋದು ಇನ್ನೆಷ್ಟೊತ್ತಾಗುತ್ತೆ? ಇನ್ನೇನು ಸೌದಿ ನನ್ನ ಮಗ ತತ್ತಾನೆ, ನೀರು ನಾನು ತತ್ತೀನಿ, ಇನ್ನೇ ಮುದ್ದೆ ಸಾರು ನಾನು ಮಾಡ್ತೀನಿ, ಒಂದಿಟ್ಟು ನೀನು ಕಸ ಹೊಡಿತೀವಿ, ಒಂದಿಟ್ಟು ಮುಸೆ ತೊಳ್ಕೊಡ್ತೀವಿ ಅಷ್ಟೇನೆ. ಅಷ್ಟನ್ನು ಮಾಡೋಕ್ಕೆ ದಿನ ಎಲ್ಲ ಬೆಳಗ್ಗೆ ಸಾಯಂಕಾಲ ತಕ್ಕ ಕೂತ್ಕೊಂಡೇ ಇರ್ತೀಯ? ಸುಮ್ಮನೆ ಕೂತ್ಕೊಂಡಿದ್ದಷ್ಟು ಸೋಂಬೇರಿ ಆಗ್ತೀವಿ. ನಡಿ. ಹೋದ್ರೆ ಕೂಲಿನಾದ್ರೂ ಬರುತ್ತೆ, ಒಂದಿಷ್ಟು ದುಡ್ಡಾದ್ರೂ ಬರುತ್ತೆ. ನಡಿ. ಅಯ್ಯೋ ಅತ್ತೆ, ನನ್ನ ಕೈಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ. ನಾನು ಮನೆಯಲ್ಲೇ ಎಲ್ಲ ಕೆಲಸನೂ ಮಾಡ್ಕೊಂಡಿರ್ತೀನಿ ಬಿಡಿ. ಅಲ್ಲ ಎಲ್ಲರೂ ಹಿಂಗೆ ಹೋದ್ರೆ ಸಾಯಂಕಾಲ ಅಡುಗೆ ಮಾಡೋದು, ಕಸ ಹೊಡಿಯೋದು, ಮುಸ್ರೆ ತೊಳೆಯೋದು, ಬಾಗಿಲಿಗೆ ನೀರು ಹಾಕೋದು ಎಲ್ಲ ಯಾರು ಮಾಡ್ತಾರೆ? ನಾನು ಮನೆ ಹತ್ರ ಇದ್ದರೆ ಎಲ್ಲ ಮಾಡ್ತೀನಿ ಅತ್ತೆ. ಅದೆಲ್ಲ ಆಗಲ್ಲಮ್ಮ. ಅದನ್ನೆಲ್ಲ ಸಾಯಂಕಾಲ ಬಂದಮೇಲೂ ಮಾಡ್ಬೋದು. ಬಾ ಹೋಗೋಣ. ಬಂದು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಮಕ್ಕ ಕೈ ಕಾಲು ತೊಳ್ಕೊಂಡು ಕೂತ್ಕೊಂಡು ಆಮೇಲೆ ಕಸ ಗುಡಿಸಿ ನೀರು ಹಾಕ್ಬೋದು. ಎಲ್ಲ ಆಗುತ್ತೆ. ಬಾ ಹೋಗೋಣ. ಈಗ ನಾವು ಮಾಡ್ಕೊಂಬಂದಿಲ್ವ ಇಷ್ಟು ದಿನ? ನಮ್ದು ಇನ್ನೇನು ತೋಟ ಇಲ್ಲ, ಏನೂ ಇಲ್ಲ. ನೀನು ಇದನ್ನೆಲ್ಲ ಕಲಿಬೇಕು. ನಡಿ. ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ತಿರುಗಿ ಯಾರಾದ್ರೂ ಬೇರೆ ಬರ್ತಾರೆ. ಆಮೇಲೆ ಕೂಲಿ ಹೋಗುತ್ತೆ ಇವತ್ತಿಂದು. ನಡಿ ಹೋಗೋಣ. ಜಲ್ದಿ ಹೋಗ್ಬೇಕು, ತಿರ್ಗಾ ಒಯ್ತಾರೆ ತಡವಾಗಿ ಹೋದ್ರೆ. ಅಯ್ಯೋ ಇದೇನಿದು, ಇಷ್ಟು ದಿನ ಹೆಂಗೂ ಆರಾಮಾಗಿದ್ದೆ. ಮಲ್ಲಿ ಅಕ್ಕ ಇಲ್ಲೇ ಇರ್ಬೋದಾಗಿತ್ತು ಅಂತ ಈಗ ಅನಿಸ್ತೈತಿ. ಅವರಿದ್ದಾಗ ಎಷ್ಟೊತ್ತಿಗೆ ಹೋಗ್ತಾರೋ ಅತ್ಲಾಗೆ. ನನಗಂತೂ ಇವ್ರದ್ದು ಅಡುಗೆ ಮಾಡಿಕೋದು, ಇವ್ರ ಮುಸ್ರೆ ತೊಳೆಯೋದು ಸಾಕಾಗೈತೆ ಅಂತನ ಅಂದ್ಕೊಂತಿದ್ದೆ. ಈಗ ಅವ್ರು ಹೋದ ತಕ್ಷಣ ಕೂಲಿ ಕರ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ ನಮ್ಮತ್ತೆ. ಅಯ್ಯೋ ಏನು ಮಾಡೋದು? ನನ್ನ ಗಂಡನೂ ಹಂಗೆ ಹೇಳ್ತಾನೆ,
ಕೂಲಿ ಹೋದ್ರೇನೆ ನಡೆಯೋದು ಅಂತಾನ. ಅಯ್ಯೋ, ಇಂಥ ಮನೆಗೆ ನಾನು ಮದುವೆ ಆಗಿ ಬಂದಲ್ಲಪ್ಪ ದೇವ್ರೆ. ಏನಪ್ಪ ಇದು ಬಿಸ್ಲಾಗ ಹೆಂಗಪ್ಪ ಕೆಲಸ ಮಾಡೋದೀಗ? ನಾನು ಎಂದು ಕೂಲಿ ಮಾಡ್ದಾಳಲ್ಲ. ಗುಂಡಜ್ಜಿ, ಗುಂಡಜ್ಜಿ ಅವಳ ಬಗ್ಗೆ ಯಾರ ಕರ್ದಂಗೆ ಆಗ್ತೈತೆ. ಗುಂಡಜ್ಜಿ ಗುಂಡಜ್ಜಿ ಅಂತಾನ. ಯಾರ್ಯಾರು ಗೊತ್ತಿರೋದು? ಏ ನಿಂಗಮ್ಮನಿ. ನಿಂಗಮ್ಮನ ಸೊಸೆ ಬರ್ತಾರೆ ಅಂತ ಲಸ್ಮಾ ಕೇಳ್ತಿದ್ಲಲ್ಲ, ಅವರೇ ಇರಬೇಕು. ಅವರೇನೆ. ಬಾರೇ ನಿಂಗಮ್ಮ, ಬರ್ರಿ ಬರ್ರಿ, ಜಲ್ದು ಟೈಮ್ ಆತು ಈಗ್ಲೇನೆ. ಓ, ಇಬ್ರು ಬತ್ತೀರೇನು? ಸೊಸೆನು ಬತ್ತಾಳೆ. ಇಷ್ಟು ದಿನ ಬತ್ತಿರ್ಲಿಲ್ಲ ಕೂಲಿ ಪಾಲಿನ, ಮಂತ ಬಿಟ್ಟು ಬತ್ತಿದ್ದೆ. ಈಗೇನು ಅವಳು ಕರ್ಕೊ ಬತ್ತೀಯ? ಇನ್ನೇನು ಮಂತಾಗ ಒಬ್ರು ಇರಬೇಕು ಅಂತ ಮಲ್ಲಿ ಬೇರೆ ಇದ್ಲಲ್ಲ, ನೋಡ್ಕೊಂಬಕ್ಕಿದ್ಲು. ಇವಾಗ ಮಲ್ಲಿ ಇಲ್ವಲ್ಲ, ಇನ್ನೇನು ಕೆಲಸ ಇಲ್ಲ. ಅದಕ್ಕೆ ಮಂತಕ್ಕೆ ಹೋಗ್ಕೊಂಡು ಇನ್ನೇನು ಮಾಡ್ತೀಯ, ಬಾರಮ್ಮ ಹೋಗೋಣ ಕೂಲಿ ಕರೆದಾಗ ಅಂತಾನ ಕರ್ಕೊಂಬಂದೆ. ಕೆಲಸ ಕಲಿಬೇಕಲ್ಲ ಗುಂಡಜ್ಜಿ. ಈಗಲಿಂದಾನೇ ಕಲ್ಸಿರಲ್ವೇ ಕಲಿಯೋದು? ಅದು ಸರಿನೇ ತಗ, ದುಡ್ಕೊಂಡು ತಿಂಬಕ್ಕೆ ಯಾವ ಕೆಲಸ ಆದ್ರೆ ಏನಂತೆ. ಬಾರಂ ಪುಷ್ಪ ಹೋಗೋಣ, ಬಾ ಬಾ ಜಲ್ದಿ. ಆಗೈತಂತೆ ರಾಗಿತೇನೆ, 2 ದಿವಸಕ್ಕೆ ಆಗತ್ತೆ ಕಣ್ಗುಂಡಜ್ಜಿ ಅಂತ ಹೇಳ್ತಿದ್ಲು ಲಸ್ಮಕ್ಕ. ಅದಕ್ಕೆ ನಾನು ಭಾಗ್ಯಮ್ಮ ನೀನೊಬ್ಳು ಬತ್ತಾಳೆ ಅಂತ ಹೇಳ್ಲು. ಇಬ್ರು ಬತ್ತಾರೆ ಅವರು, ಅತ್ತೆ ಸೊಸೆ ಇಬ್ರು ಅಂತಾನೆ. ನಾನು ಅಲ್ಲೇ ಹೋಗಿದ್ಯೇನೋ ಅಂದ್ಕೊಂಡಿದ್ದೆ. ಏನು ಸಾರು ಮಾಡಿದ್ದೆ? ಉಳ್ಳಿ ಮೆಳಕೆ ಕಾಳು ಮೊಳಕೆ ಕಟ್ಟಿದ್ನಾ ಇದ್ವಲ್ಲ, ಅವನ್ನೇನೆ ರುಬ್ಬಿ ಅರ್ಧಂಬ್ರ ಮಾಡಿದ್ದೆ. ಚೆನ್ನಾಗಿತ್ತು, ಉಂಡು ಬಂದ್ವಿ. ನೀನೇನು ಮಾಡಿದ್ದೆ? ನಾವು ಹೀರೆಕಾಯಿ ಬಸ್ಸಾರು ಮಾಡಿದ್ವಮ್ಮ. ನೆನ್ನೆ ಸ್ಕೂಲಿಗೆ ಹೋಗಿತ್ತ, 1-2 ತಂದಿದ್ದೆ ಹೀರೆಕಾಯ. ಬಸ್ಸಾರು ಮಾಡಿದ್ದೆ ಅವನ್ನೇನೆ ಬೇಯಿಸಿ. ನಡಿ ಹೋಗೋಣ ಜಲ್ದು. ಬಾರಂ ಪುಷ್ಪ, ಜಲ್ದು ಬರ್ರಿ. ಅಯ್ಯೋ, ಇನ್ನು ಎಷ್ಟು ದೂರ ಐತಪ್ಪ ಇವ್ರು ಅಲ್ಲ, ಅಲ್ಲಿಗಾನ ನಡ್ಕೊಂಡು ಹೋಗಿ ಅಲ್ಲಿ ಬೇರೆ ರಾಗಿ ತೆನೆ ಕೊಯ್ಬೇಕು. ಅಯ್ಯೋ, ಎಷ್ಟೊತ್ತು ಬರ್ತಾರಪ್ಪ ಹೆಂಗಸ್ರು, ಜಲ್ದು ಬರಲ್ಲಪ್ಪ. ಅಲ್ಲ ಏಟತ್ತಾತು, ಇಟತ್ತಿಗೆ ಕೊಯ್ಬೇಕಾಗಿತ್ತು. ಬರ್ರಮ್ಮ ಗುಂಡಜ್ಜಿ, ಭಾಗ್ಯಮ್ಮ, ಟೈಮ್ ಆತು. ಅಯ್ಯೋ, ಏಟತ್ತಿಗೆ ಬರ್ತಿರ ತಾಯಿ, ಅಲ್ಲಿ 10 ಗಂಟೆ ಆತು. ಬರ್ರಿ ಜಲ್ದು. ನಿಂಗಮ್ಮ ಬಂದ್ರ ಇಬ್ರು? ಸರಿ, ಸಾಲು ಹಿಡ್ಕೊಳ್ರಿ ಜಲ್ದು. ಅಯ್ಯೋ, ನಾವು ಸಾಲು ಹಿಡ್ಕೊಂಬದಿರ್ಲಿ, ಎಲ್ಲಿ ಕೊಯ್ಯಕ್ಕೆ ಕುಡ್ಗುಲ್ ತಂದಿಲ್ವಿ? ನೀನು ಬರೇ ನಿಂತ್ಕೊಂಡಿದ್ಯಮ್ಮ ಸುಮ್ಮನೆ, ಎಲ್ಲ ಒಂದ್ಸದ್ ಬಿಟ್ಟು ಜಲ್ದು. ಕುಡ್ಗುಲಲ್ಲಿ ತಟ್ಟಿ ಮಾತ್ರ ಇಕ್ಕಿದ್ಯೆ, ಕುಡ್ಗುಲ್ ಮಾತ್ರ ತಂದಿಲ್ಲ, ತರ ಜಲ್ದು. ನಾನು ನೋಡು ಅಲ್ಲಿ ಗುಡ್ಲು ತಾಯಿ ಇಕ್ಕಿದ್ದೆ, ನೀವು ಬಂದ್ರ ಇಲ್ವಂತ ನೋಡೋಣ ಅಂತಾನ ಜಲ್ದು ಬಂದೆ. ಅವ್ನ ಕೈಯಾಗ ಹಿಡ್ಕೊಂಬಂದ್ರೆ ಬತ್ತಿದ್ದೆ. ಇರ್ರಿ ತಾಂಬತ್ತೀನಿ. ತಾಂಬ ಜಲ್ದು. ನಾವು ಜಲ್ದು ಬರ್ಲಿಲ್ಲ ಅಂತ ನಮ್ಗೆ ಹೇಳ್ತೀಯ ನೋಡು, ಕುಡ್ಗುಲೆ ತಂದಿಲ್ಲ ನೀನು ಮರಾಗಿತ್ತಿ. ಒಳ್ಳೆ ಮರವು ನಿನಗೆ. ಏನಮ್ಮ ಪುಷ್ಪ, ರಾಗಿತೇನೆ ಕೊಯ್ಯಕ್ಕೆ ಬರುತ್ತಾ? ಇಲ್ಲ ಅಜ್ಜಿ, ನಾನು ಎಂದೂ ರಾಗಿತೇನೆ ಎಲ್ಲ ಕೊಯ್ದಿಲ್ಲ. ನಾನು ಕೂಲಿನೇ ಹೋಗಿಲ್ಲ ನಮ್ಮ ಅಪ್ಪಯ್ಯರ ಮನೆಗೆ. ನಮ್ಮ ಅತ್ತೆ ಇವಾಗ ಕರ್ಕೊಂಬಂದೈತಿ. ನನಗೆ ಗೊತ್ತಿಲ್ಲ, ನನಗೆ ಕೂಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂದ್ರೂ. ಅಯ್ಯೋ, ನಿಮ್ಮ ಅಪ್ಪನ ಮನೆಗೆ ಎಲ್ಲರೂ ಸುಖವಾಗಿರ್ತಾರೆ, ಎಲ್ಲ ಹೆಣ್ಮಕ್ಳು. ಮದುವೆ ಆದ್ಮೇಲೆ ಸಂಸಾರ ಅಂತ ಬಂದ್ಮೇಲೆ ಜವಾಬ್ದಾರಿ ತಗೋಬೇಕು. ಮತ್ತೆ ನಿಮ್ಮ ಅತ್ತೆ ನಿಮ್ಮ ಮಾವಂದು ಇನ್ನೇನೈತಮ್ಮ? ಏನೂ ಇಲ್ಲ, ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ಬೇಕು. ಅವರು ಕೂಲಿ ಮಾಡ್ಕೊಂಡೆ ಇಬ್ರು ಮಕ್ಳನ್ನ ಸಾಕಿರೋದು, ಮದುವೆ ಮಾಡಿರೋದು ಎಲ್ಲನ. ಮತ್ತೆ ನಿಮ್ಮ ಅವ್ವ ದಿಮ್ಗಿರ ತಕ ದುಡಿತಾರೆ. ಆಮೇಲೆ ನೀವೇ ತಾನೇ ದುಡಿಬೇಕಾಗಿರೋರು. ಅದಕ್ಕೆ ಕಲಿಬೇಕು ಎಲ್ಲನ. ಬರಲ್ಲ ಅಂದ್ರೆ ಆಗಲ್ಲ, ಬರುತ್ತೆ ಅಂತಾನ. ಎಲ್ಲ ಕಲ್ತ್ರೆ ಎಲ್ಲ ಬರುತ್ತೆ. ಪಾ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ. ನನ್ನ ಜೊತೆಗಿರು. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಕೊಯ್ಯಿ. ಆಗಲ್ಲ ಅಂತ ಸುಮ್ಮನೆ ಆಗ್ಬೇಡ. ಜಲ್ದು ಎಲ್ಲರೂ ಹೆಂಗೆ ಕೊಯ್ತಾರ ಕೂಲಿ ಆಳುಗಳು, ನೀನು ಹಂಗೆ ಕೊಯ್ಬೇಕು. ಕೊಯ್ದು ಈ ತಟ್ಟೆಗೆ ಹಾಕ್ಬೇಕು. ತಟ್ಟೆಗೆ ಹಾಕಿರಿ ಅವ್ರು ಹೊತ್ಕೊಂಡು ಹೋಗಿ ಅಲ್ಲಿ ಕಾಣ್ದಾಗ ಹಾಕ್ಯಂತಾರೆ. ಗೊತ್ತಾತಾ? ಏನು ನೀನೇನು ಟೌನ್ನಾಗ ಹುಟ್ಟು ಬೆಳೆದಿದ್ಯಮ್ಮಂಗೆ ಗೊತ್ತಿಲ್ಲ ಅಂತೀಯಲ್ಲಿ? ಏನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲ ಕೂಲಿ ಹೋಗ್ತಿರ್ಲಿಲ್ವಾ? ಹೊಲ್ದಾಗ ನೀನು ಎಂದು ಹೋಗೇ ಇಲ್ವಾ? ರಾಗಿತೇನೆ ಕೊಯ್ಯೋದು ನೋಡೇ ಇಲ್ವಾ? ಅಲ್ಲ, ನೋಡಿದ್ದೀನಿ, ಆದರೆ ಎಂದು ನಾನು ಕೊಯ್ದಿಲ್ಲ. ಕೊಯ್ಯೋನೆಲ್ಲ ನೋಡಿದ್ದೀನಿ. ನೋಡಿದ್ಯಾ ತಾನೇ? ಕೊಯ್ತಾ ಅದೇ ಅಭ್ಯಾಸ ಆಗುತ್ತೆ, ಏನೂ ಆಗಲ್ಲ. ಆಂಬಂದಿ ತಾಯಿ ಕುಡುಗುಲ. ಇಸ್ಕಳೆ ಬಗ್ಗೆಮ್ಮ ಅವ್ರಿಗೆಲ್ಲರಿಗೂ ಒಂದೊಂದು ಕೊಡು. ಪುಷ್ಪಗೂ ನಿಂಗಮ್ಗೂ ಗುಂಡಜ್ಜಿ ಒಂದೊಂದ. ಸಾಲಿಡ್ಕೊಂಡು ಕೊಯ್ತಾ ಇರ್ರಿ, ಬರ್ತೀನಿ ನಾನಂಗೆ. ನಮ್ಮ ಅಯ್ಯಪ್ಪ ಬಂದು ಅಲ್ಲಿ ಇತ್ತಲ್ಲ ಕಣತ್ತಾಗಿ ಹೇಳಿ ಬರ್ತೀನಿ. ಬಂದವ್ರು ಕೂಲಿಯರು ಬಾ ತಲೆನ ಹೊತ್ತಾಕಿ ಅಂತಾನ. ಸಾಲಿಡ್ಕೊಂಡು ಕೊಯ್ರಿ ಪುಷ್ಪ, ಬಾರ ಮುಂಚೆ. ಅಲ್ಲಿ ನಿಂತ್ಕ ಬಕ್ಕೊಂಡು ತೆನೆನ ಒಂದೊಂದೇ ಕೊಯ್ಯಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.